ಸೊ ಟ್ಯಾಪೋ C200 1080p ಫುಲ್ HD ವೈಫೈ ಕ್ಯಾಮ್ರಾ ವಿತ್ ಪ್ಯಾನ್ ಆ್ಯಂಡ್ ಟಿಲ್ಟ್ ಹೋಮ್ ಸೆಕ್ಯೂರಿಟಿ ಇರುತ್ತೆ. ಹೋಮ್ ಡಿಟೆಕ್ಷನ್ ಆ್ಯಂಡ್ ಟ್ರ್ಯಾಕಿಂಗ್, ಬಜೆಟ್ ಫ್ರೆಂಡ್ಲಿ ಕ್ಯಾಮ್ರಾ, TP-Link ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಚಿಕ್ಕ ಬಿಸ್ನೆಸ್ ಮಾಡ್ತಾ ಇರೋರು ಲೈಕ್ ಜೆರಾಕ್ಸ್ ಅಂಗಡಿ ಇರ್ಬೋದು, ಮತ್ತು ಟೀ ಸ್ಟಾಲ್ ಇರ್ಬೋದು, ಅಂಥ ಕಡೆ ಎಲ್ಲ ಸುಮ್ಮನೆ ನೀವು ಜಾಸ್ತಿ ಬಂಡವಾಳ ಹಾಕಿ ಕ್ಯಾಮ್ರಾ DVR ಎಲ್ಲ ಪರ್ಚೇಸ್ ಮಾಡಿ ಅದೆಲ್ಲ ವೈರಿಂಗ್ ಎಲ್ಲ ಮಾಡೋದ್ರ ಬದಲು ನೀವು ಸಿಂಪಲ್ಲಾಗಿ ನೀವು ಅಮೆಝಾನಲ್ಲಿ 1,500 ಸಿಗುತ್ತಿದ್ದು ಟ್ಯಾಪೋ C200. ಸೊ ಇದಕ್ಕೆ ವೈಫೈ ಆಪ್ಷನ್ ಇರೋದ್ರಿಂದ ನಾವು ನಮ್ಮ ಬಿಸ್ನೆಸ್ಸಿಂದ ತುಂಬ ದೂರ ಇದ್ರೂ ಎಲ್ಲಿ ಬೇಕಾದ್ರೂ ಒಂದು ಸಿಂಗಲ್ ಟ್ಯಾಪಲ್ಲಿ ಅಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಬೋದು ಈಸಿಯಾಗಿ. ಬಟ್ ಎಸೆನ್ಷಿಯಲ್ ಏನು ಬೇಕು ಅಂದರೆ ಇಂಟರ್ನೆಟ್ ಕನೆಕ್ಷನ್ ಬೇಕೇ ಬೇಕು. ಸೊ ಕ್ಯಾಮ್ರಾ ಕೂಡ ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗಿರಬೇಕು ಆ್ಯಂಡ್ ನಮ್ಮ ಮೊಬೈಲ್ ಫೋನ್ ಕೂಡ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರಬೇಕು. ಮೇಯ್ನ್ ಫೀಚರ್ಸ್ ಬಂದ್ಬಿಟ್ಟು ಈ ಕ್ಯಾಮ್ರಾದು ಮೋಷನ್ ಡಿಟೆಕ್ಷನ್ ಇದೆ, ಮೋಷನ್ ಡಿಟೆಕ್ಷನ್ ಆ್ಯಂಡ್ ಟ್ರ್ಯಾಕಿಂಗ್ ಅಂತ. ಸೊ ಯಾವುದೇ ಕ್ಯಾಮ್ರಾ ಮುಂದೆ ಯಾವುದೇ ಥರ ಮೂಮೆಂಟ್ಸ್ ಆದ್ರೂ ಆ ಬೈಟ್ನ ಅದು ಕ್ಲೀನಾಗಿ ರೆಕಾರ್ಡ್ ಮಾಡ್ಕೊಂಬಿಡುತ್ತೆ. ನೆಕ್ಸ್ಟ್ ಬೇಬಿ ಕ್ರೈಯಿಂಗ್ ಡಿಟೆಕ್ಷನ್ ಅಂತ ಕೊಟ್ಟಿದ್ದಾರೆ. ಆ ಕ್ಯಾಮ್ರಾ ಮುಂದೆ ನಾವು ಇವಾಗ ಮನೇಲಿ ಇನ್ಸ್ಟಾಲ್ ಮಾಡ್ಕೊಂಡ್ರು ಅಷ್ಟೇ, ನಾವು ಯಾರು ಇಲ್ಲಿದ್ದಾಗ ಸಪೋಸ್ ಮಗು ಏನಾದ್ರು ಅಳೋದು ಸ್ಟಾರ್ಟ್ ಮಾಡಿದ್ರೆ ಇಮಿಡಿಯೇಟಾಗಿ ನಮಗೆ ಅದು ನೋಟಿಫಿಕೇಷನ್ ಕೊಡುತ್ತೆ ಫೋನಲ್ಲಿ. ನೆಕ್ಸ್ಟು ನೈಟ್ ವಿಷನ್ ಬಂದುಬಿಟ್ಟು ಅಪ್ ಟು 40 ಫೀಟ್ ಅಂತ ಕೊಟ್ಟಿದ್ದಾರೆ. 40 ಫೀಟ್ವರೆಗೂ ನೈಟ್ ವಿಷನ್, ಎಲ್ಲ ಲೈಟ್ಸು ಆಫ್ ಮಾಡಿ ಫುಲ್ ಡಾರ್ಕ್ನೆಸ್ಸಲ್ಲಿ ಸಮೇತ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಕ್ವಿಕ್ಕಾಗಿ ಅನ್ಬಾಕ್ಸಿಂಗ್ ಮಾಡೋಣ ಈಗ. ಟ್ಯಾಪೋ C200 ಬೈ TP-Link. ಸೊ ನೀವು ನೋಡ್ಬೋದು ನಮಗೆ ಇಲ್ಲಿ ಸ್ಟಾರ್ಟಿಂಗು ಕ್ವಿಕ್ ಗೈಡ್ ಕೊಟ್ಟಿದ್ದಾರೆ ಮತ್ತು ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ನೆಕ್ಸ್ಟು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಮೌಂಟಿಂಗ್ ಮಾಡೋದಕ್ಕೆ. ಸೊ ಮೌಂಟಿಂಗ್ ಮಾಡಬೇಕಂದ್ರೆ ಈ ಸ್ಟಿಕ್ಕರ್ನ ಅಂಟಾಕ್ಬಿಟ್ಟು ಸೊ ಅದ್ರ ಮೇಲೆ ಈ ಕ್ಲಿಪ್ನ ಹಾಕ್ಬಿಟ್ಟು ಸಿಂಪಲಾಗಿ ಕ್ಯಾಮ್ರಾನ ರೊಟೇಟ್ ಮಾಡಿದ್ರೆ ಸೊ ಇನ್ಸ್ಟಾಲೇಷನ್ ಆಗೋಯಿತು. ಸೊ ಇನ್ಸ್ಟಾಲೇಷನ್ ಅಂತ ಏನು ಟಫ್ ಇಲ್ಲ, ಇದು ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ನೆಕ್ಸ್ಟು ನಿಮಗೆ ಸೊ ಓಲ್ಡ್ ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ, ಸೊ ರೌಂಡ್ ಪಿನ್ನು. ನೆಕ್ಸ್ಟು ಮೇಯ್ನ್ ನಮ್ಮ ಕಂಟೆಂಟ್ ಹೀಗಿದೆ. ಸೊ ಟ್ಯಾಪೋ C200 ಕ್ಯಾಮ್ರಾ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಈ ರೇಟ್ಗೆ ಇದು ತುಂಬ ಸ್ಟ್ರೆಂತಾಗಿ ಬಿಲ್ಡ್ ಮಾಡಿದ್ದಾರೆ ಕ್ಯಾಮ್ರಾ. ಸೊ ಸಡನ್ನಾಗಿ ಬಿದ್ದರೂ ಏನಾಗಲ್ಲ ಅಷ್ಟು ಈಸಿಯಾಗಿ, ನೀವು ನೋಡ್ಬೋದು. ಸೊ ಇಲ್ಲಿ ಸ್ಪೀಕರ್ ಕೊಟ್ಟಿದ್ದಾರೆ ಹಿಂದೆ ಆ್ಯಂಡ್ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಅದು ನೆಕ್ಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇದು ವರ್ಟಿಕಲಿ ರೊಟೇಟ್ ಆಗುತ್ತೆ ನೋಡಿರಿ, ವರ್ಟಿಕಲಿ ರೊಟೇಟ್ ಆಗುತ್ತೆ. ಹಂಗಂತ ಮ್ಯಾನ್ಯುಯಲಾಗಿ ಜಾಸ್ತಿ ರೊಟೇಟ್ ಮಾಡಬಾರ್ದು ನಾವು. ಸೊ ಇಲ್ಲಿ ನೀವು ರೊಟೇಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಮೇಯ್ನ್ ಒಂದು ಆಪ್ಷನ್ ಇದೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಕ್ಯಾಮ್ರಾದಲ್ಲಿ. ಸೊ ನಾವು ಎಕ್ಸ್ಟರ್ನಲ್ ಸ್ಟೋರೇಜ್ನ ಯೂಸ್ ಮಾಡ್ಬೋದು. ಫಸ್ಟ್ 1 ಮಂತ್ ನಮಗೆ ಫ್ರೀ ಆಕ್ಸೆಸ್ ಕೊಟ್ಟಿರ್ತಾರೆ, ಏನು ಕ್ಲೌಡ್ ಸ್ಟೋರೇಜ್ಗೆ. ಸೊ ಅದು ಮುಗಿದ ಮೇಲೆ ಸ್ಟೋರೇಜ್ಗೆ ಏನಪ್ಪ ಅಂತ ನೀವೇನು ಯೋಚನೆ ಮಾಡೋಂಗಿಲ್ಲ. ಸೊ ಮೈಕ್ರೋ SD ಸ್ಲಾಟ್ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ಇಲ್ಲೇ ಕೊಟ್ಟಿದ್ದಾರೆ ಮೈಕ್ರೋ SD ಸ್ಲಾಟು. ಅದ್ರ ಪಕ್ಕದಲ್ಲೇ ಚಿಕ್ಕದಾಗಿ ಒಂದು ಬಟನ್ ಇದೆ, ರೀಸೆಟ್ ಬಟನ್ ಅಂತ. ಸೊ ಯಾವಾಗಾದರೂ ಮಾಲ್ ಫಂಕ್ಷನಿಂಗ್ ಏನಾನ ಆದರೆ ಕ್ಯಾಮ್ರಾ ಸರಿಯಾಗಿ ವರ್ಕ್ ಆಗಲಿಲ್ಲ ಅಂದರೆ ನೀವು ಸೊ ರೀಸೆಟ್ ಬಟನ್ನ ಯೂಸ್ ಮಾಡಿಬಿಟ್ಟು ಕ್ಯಾಮ್ರಾನ ರೀಸೆಟ್ ಮಾಡ್ಬೋದು. ಸೊ ಇವಾಗ ಕ್ವಿಕ್ಕಾಗಿ ನಾವು ಪವರ್ ಸಪ್ಲೈ ಆನ್ ಮಾಡಿಬಿಟ್ಟು ಇದನ್ನು ಚೆಕ್ ಮಾಡೋಣ ಕ್ಯಾಮ್ರಾ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಸಿಂಪಲ್ ಸೆಟಪ್, ಏನು ಹೆವಿ ಕನೆಕ್ಷನ್ಸ್ ಇಲ್ಲ. ಸೊ ಅಡಾಪ್ಟರ್ ಕೊಟ್ಟಿದ್ದಾರೆ, ಸೊ ಪ್ಲಗ್ ಇನ್ ಮಾಡಿ. ಸೊ ಪವರ್ ಆನ್ ಮಾಡಿದ ತಕ್ಷಣ ನಿಮಗೆ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಸೊ ರೆಡ್ ಕಲರ್ LED ಇಂಡಿಕೇಟರ್ ಕಾಣಿಸ್ತಾ ಇದೆ. ನೆಕ್ಸ್ಟು ಇಲ್ಲಿ 2 ಸೆನ್ಸರ್ಸ್ ಇದ್ದಾವೆ. ಸೊ ಇದು IR ಸೆನ್ಸರ್ಸು. ಸೊ ನೈಟ್ ವಿಷನ್ಗೆ ಆ ಸೆನ್ಸರ್ಸಲ್ಲೇ ನಮಗೆ ಒಳ್ಳೆ ಪಿಕ್ಚರ್ಸ್ ಅವೈಲಬಲ್ ಆಗೋದು. ಸೊ ನೆಕ್ಸ್ಟ್ ಅದು ಒಂದು ರೌಂಡ್ ರೊಟೇಟ್ ಆಗುತ್ತೆ, ಆಲ್ಮೋಸ್ಟ್ 180 ಡಿಗ್ರಿ ರೊಟೇಟ್ ಆಗುತ್ತೆ. ಸೊ ರಿಟರ್ನ್ ಅದು ವಾಪಸ್ ಅದೇ ಪೊಸಿಷನ್ಗೆ ರಿಟರ್ನ್ ಬರುತ್ತೆ. ಇದು ಹಾರಿಜಾಂಟಲ್ ರೊಟೇಷನ್ ಆಯಿತು. ಸೊ ಪವರ್ ಆನ್ ಮಾಡಿದಾಗ ನೀವು ಕ್ಯಾಮ್ರಾನ ಈ ಥರ ಸೊ ಮ್ಯಾನ್ಯುಯಲ್ಲಾಗೆ ಹೋಲ್ಡ್ ಮಾಡೋಕ್ಕೆ ಹೋಗಬೇಡ್ರಿ, ಸೊ ಮೋಟರ್ ಇಶ್ಯೂ ಆಗಿಬಿಡುತ್ತೆ. ಸೊ ನೋಡಿರಿ ಇವಾಗ ಹಾರಿಜಾಂಟಲ್ ರೊಟೇಷನ್ ಮುಗೀತು, ವಾಪಸ್ ಅದೇ ಪೊಸಿಷನಿಗೆ ಬಂದು ವರ್ಟಿಕಲ್ ರೊಟೇಷನ್ ಕೂಡ ಆಗುತ್ತೆ ಒಂದು ಸಲ. ಸೊ ಅದೆಲ್ಲ ನಾವು ಮ್ಯಾನ್ಯುಯಲ್ಲಾಗಿ ಜಾಸ್ತಿ ರೊಟೇಟ್ ಮಾಡಬಾರ್ದು. ಸೊ ನೆಕ್ಸ್ಟು ಈ ಕ್ಯಾಮ್ರಾ ಯಾವ ಥರ ಯೂಸ್ ಮಾಡಬೇಕು ಬೈ ಅಪ್ಲಿಕೇಶನ್ ಅಂದರೆ, ನೀವು ಸಿಂಪಲಾಗಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು TP-Link ಟ್ಯಾಪೋ ಅಂತ ಅಪ್ಲಿಕೇಶನ್ ಇದೆ. ಸೊ ಅದು ಬೇಕಾದ್ರೂ ಡೌನ್ಲೋಡ್ ಮಾಡ್ಬೋದು, ಅಥವಾ ಬಾಕ್ಸ್ ಮೇಲೆ ಒಂದು QR ಕೋಡ್ ಕೊಟ್ಟಿದ್ದಾರೆ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಅಪ್ಲಿಕೇಶನ್ ಸಿಗುತ್ತೆ ನಿಮಗೆ. ಸೊ ಇದೇ ಅಪ್ಲಿಕೇಶನ್ನು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಜಸ್ಟ್ ನಾವು ಓಪನ್ ಮಾಡ್ಕೊಬೇಕು ಅಪ್ಲಿಕೇಶನ್ನು. ಸೊ ಈ ಥರ ನಮಗೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಇದರಲ್ಲಿ ಇಲ್ಲಿ ಪ್ಲಸ್ ಮಾರ್ಕ್ ಸಿಂಬಲ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಆ್ಯಡ್ ಡಿವೈಸ್ ಅಂತ ಸಿಗುತ್ತೆ. ಸೊ ಆ್ಯಡ್ ಡಿವೈಸ್ಗೆ ಹೋಗ್ಬಿಟ್ಟು ಅಲ್ಲಿ ಟ್ಯಾಪೋದಲ್ಲಿ ಈ ಲಿಸ್ಟಲ್ಲಿ ನಿಮಗೆ ತುಂಬ ಕ್ಯಾಮ್ರಾಸ್ ಇದ್ದಾವೆ. ಸೊ ಅದರಲ್ಲಿ ಇಂಡೋರ್ ಕ್ಯಾಮ್ರಾ
ಸೊ ಇಂಡೋರ್ ಕ್ಯಾಮ್ರಾದಲ್ಲಿ ಹೋಗ್ಬಿಟ್ಟು ಇದು ಮಾಡಲು ಟ್ಯಾಪೋ C200 ಅಂತ. ಕ್ಯಾಮ್ರಾ ಮತ್ತು ಫೋನ್ ಎರಡು ಸಮೇತ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರಬೇಕು. ಕನೆಕ್ಟ್ ಆಗಿದ್ರೆ ಮಾತ್ರ ನಾವು ಸೆಟಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಕೋಡ್ ಕೇಳುತ್ತೆ. ಸೊ ನಿಮಗೆ ಈ ಕ್ಯಾಮ್ರಾದಲ್ಲಿ ರಿಟರ್ನ್ ಕೋಡ್ ಇರುತ್ತೆ. ಆ ಮ್ಯಾಕ್ ಅಡ್ರೆಸ್ ಅಂತ ಕರೀತಾರೆ ಅದನ್ನು. ಸೊ ಅದು ಎಂಟ್ರಿ ಮಾಡಿದ್ರೆ ನಿಮ್ಮ ಫೋನ್ ಜೊತೆ ಕ್ಯಾಮ್ರಾ ಕನೆಕ್ಟ್ ಆಗುತ್ತೆ. ಸೊ ನಾವು ಆಲ್ರೆಡಿ ಕನೆಕ್ಟ್ ಮಾಡಿರೋದ್ರಿಂದ ಐ ಆಮ್ ಆಲ್ರೆಡಿ ಕನೆಕ್ಟೆಡ್ ಅಂತ ಬರ್ತಾಯಿದೆ. ಸೊ ನೆಕ್ಸ್ಟು ಇಲ್ಲಿ ನೋಡಿರಿ, ನಮ್ಮ ಕ್ಯಾಮ್ರಾ ಡಿಟೆಕ್ಟ್ ಆಗಿರೋದು ತೋರಿಸ್ತೀನಿ ನಾನು. ಟ್ಯಾಪೋ C200 ಆಫೀಸ್ ಅಂತ ತೋರಿಸ್ತಾ ಇದೆ. ಸೊ ನಮ್ಮ ಆಫೀಸಲ್ಲಿ ಇವಾಗ ಸುಮ್ಮನೆ ವಿಡಿಯೋ ಪರ್ಪಸ್ಗೋಸ್ಕರ ನಾನು ರಫಾಗೆ ಸೆಟ್ ಮಾಡಿ ಒಂದು ಟೇಬಲ್ ಮೇಲೆ ಒಂದು ಸುಮ್ಮನೆ ನಾರ್ಮಲ್ ವ್ಯೂವಲ್ಲಿ ಸೆಟ್ ಮಾಡಿ ಇಟ್ಟಿದ್ದೀನಿ. ನಾವು ಟ್ಯಾಪ್ ಮಾಡ್ಬೋದು, ನಮಗೆ ಕ್ಲಿಯರ್ ಪಿಕ್ಚರ್ ಅವೈಲಬಲ್ ಇದೆ. ಸೊ ಇಲ್ಲಿ ಪ್ಯಾನ್ ಟಿಲ್ಟ್ ಅಂತ ಕೊಟ್ಟಿದ್ದಾರೆ. ನಾವೆಲ್ಲೇ ಕೂತ್ಕೊಂಡಿದ್ರು ಸಮೇತ ಲೆಫ್ಟ್ ಟು ರೈಟ್ ಬೇಕಂದರೆ ಕ್ಯಾಮ್ರಾನ ಮೂಮೆಂಟ್ ಮಾಡ್ಬೋದು. ಕಾಲಿಂಗ್ ಆಪ್ಷನ್ ಕೂಡ ಇರುತ್ತೆ. ಇಂಟರ್ನೆಟ್ ಕನೆಕ್ಟಿವಿಟಿ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ಟ್ಯಾಪ್ ಟು ಕಾಲ್ ಅಂತ ಇರುತ್ತೆ. ಆ ಬಟನ್ನ ಟ್ಯಾಪ್ ಮಾಡಿದ ತಕ್ಷಣ ನಮಗಲ್ಲಿ ಕ್ಯಾಮ್ರಾಗೆ ನಾವೇನೇನು ಮಾತಾಡ್ತಿದ್ದೀವಿ ಲೈವಾಗಿ ಹೋಗ್ತಾ ಇರುತ್ತೆ. ಸೊ ನೀವು ಯಾರನ್ನಾದರೂ ಅಲ್ಲಿ ಕಂಟ್ರೋಲ್ ಮಾಡಬೇಕು ಅಂದರೆ ಈಸಿಯಾಗಿ ನೀವು ಕಂಟ್ರೋಲ್ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಈ ಕ್ಯಾಮ್ರಾದಲ್ಲಿ ಏನಪ್ಪ ಅಂದರೆ ಮೋಷನ್ ಡಿಟೆಕ್ಷನ್ ಇರುತ್ತೆ. ಸೊ ಮೋಷನ್ ಡಿಟೆಕ್ಷನ್ ಆಪ್ಷನ್ ಹೆಂಗೆ ಆನ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಕ್ಯಾಮ್ರಾ ಮೇಲೆ ಟ್ಯಾಪ್ ಮಾಡಿ. ಸೊ ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ಸೆಟ್ಟಿಂಗ್ಸ್. ಸೊ ಇಲ್ಲಿ ಹೋಗ್ಬಿಟ್ಟು ಡಿಟೆಕ್ಷನ್ ಅಂತ ಇದೆ. ಡಿಟೆಕ್ಷನ್ಗೆ ನೀವು ಹೋಗ್ಬಿಟ್ಟು ಮೋಷನ್ ಡಿಟೆಕ್ಷನ್ ಆನ್ ಅಂತ, ಸೊ ಇಲ್ಲಿ ಒಂದು ನೋಟಿಫಿಕೇಷನ್ ಬರುತ್ತೆ, ಗಾಟ್ ಇಟ್ ಅಂತ ಕ್ಲಿಕ್ ಮಾಡಿ. ಸೊ ಸೆನ್ಸಿಟಿವಿಟಿ ಇದೆ, ಅದು ಎಷ್ಟು ಬೇಕಾದ್ರೂ ನೀವು ಸೆಟ್ ಮಾಡ್ಕೊಬೋದು. ಮೋಷನ್ ಡಿಟೆಕ್ಷನ್ ಆಯಿತು. ನೆಕ್ಸ್ಟ್ ಪರ್ಸನ್ ಡಿಟೆಕ್ಷನ್ ಸಮೇತ ಇರುತ್ತೆ. ಸೊ ಇನ್ನು ತುಂಬ ಆಪ್ಷನ್ ಇರುತ್ತೆ. ಬೇಬಿ ಕ್ರೈಯಿಂಗ್ ಡಿಟೆಕ್ಷನ್, ಕ್ಯಾಮ್ರಾ ಟ್ಯಾಂಪರಿಂಗ್ ಆಪ್ಷನ್ಸ್ ಇದೆ. ಸೊ ಈಗ ಮೋಷನ್ ಟ್ರ್ಯಾಕಿಂಗ್ ಕೂಡ ಆನ್ ಮಾಡ್ತೀನಿ ನಾನು. ಸೊ ಇವಾಗ ನೋಡೋಣ, ಒಂದು ಸ್ಯಾಂಪಲ್ ನೋಡೋಣ. ಮೋಷನ್ ಡಿಟೆಕ್ಷನ್ ಆದರೆ ಅದು ಒಂದು ಬೈಟ್ನ ಸೇವ್ ಮಾಡ್ಕೊಳ್ಳುತ್ತೆ. ಸೊ ನೀವು ನೋಡ್ರಿ ಅಲ್ಲಿ ಮೋಷನ್ ಡಿಟೆಕ್ಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತ. ಸೊ ಮೋಷನ್ ಡಿಟೆಕ್ಷನ್ ರಿಟರ್ನ್ ನನ್ನ ಹತ್ರಕ್ಕೆ ಬಂದಿದೆಯಲ್ಲ, ಡಿಟೆಕ್ಟ್ ಮಾಡ್ತಾ ಇರ್ತದೋ. ಹೋಗೋಗ ಆ ಕಡೆನೇ ಹೋಗೋ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ನೆಕ್ಸ್ಟ್ ಇನ್ನೊಂದು ಸಲ ಮೋಷನ್ ಡಿಟೆಕ್ಷನ್ ನೋಡೋಣ, ಅಬ್ಸರ್ವ್ ಮಾಡೋಣ. ಸೊ ಇವಾಗ ನೋಡಿರಿ, ಯಾರಾದರೂ ಪಾಸ್ ಆದರೆ ಕ್ಯಾಮ್ರಾ ಮುಂದೆ ಎಷ್ಟು ಚೆನ್ನಾಗಿ ಅದು ಡಿಟೆಕ್ಟ್ ಮಾಡುತ್ತೆ. ಆ ನೋಟಿಫಿಕೇಷನ್ ಸಮೇತ ಕೊಡುತ್ತೆ ನೋಡಿರಿ. ಮೋಷನ್ ವಾಸ್ ಡಿಟೆಕ್ಟೆಡ್ ಅಂತ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಇಮಿಡಿಯೇಟಾಗಿ ಆ ಕ್ಲಿಪ್ ಸಮೇತ ಸೇವ್ ಆಗುತ್ತೆ. ಸೊ ನೋಡಿರಿ, ಪರ್ಸನ್ ಯಾವ ಕಡೆ ಮೂವ್ ಆದರೆ ಆ ಕಡೆ ಕ್ಯಾಮ್ರಾ ಆಟೋ ರೊಟೇಟ್ ಆಗ್ತಾ ಇದೆ. ಆ್ಯಂಡ್ ಡೌನ್ಲೋಡ್ ಅಂತ ಆಪ್ಷನ್ ಇದೆ ಇಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಪ್ರೀವಿಯಸ್ ಡೌನ್ಲೋಡ್ಸ್ ಏನೇನಿರುತ್ತೆ ಸೊ ಆ ಬೈಟ್ಸ್ ಎಲ್ಲ ನಿಮಗೆ ಮೊಬೈಲಲ್ಲೇ ಆಕ್ಸೆಸ್ ಸಿಗುತ್ತೆ. ನೆಕ್ಸ್ಟ್ ಅದು ಮೋಷನ್ ಡಿಟೆಕ್ಷನ್ ಆಗಿದ್ದರೆ ಆ ಬೈಟ್ಸ್ಗಳು ಸಮೇತ ನಿಮಗೆ ಅವೈಲಬಲ್ ಇರುತ್ತೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಜಸ್ಟ್ ಗೋ ಫಾರ್ ಇಟ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಥ್ಯಾಂಕ್ ಯು.